ಹಾಯ್ ನಮಸ್ತೆ. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಸುಜಾತ ಜ್ಯೂಸರ್ ರಿವ್ಯೂನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು 900 ವ್ಯಾಟ್ ಸುಜಾತ ಜ್ಯೂಸರ್. ಈ ಥರ ಪಾರ್ಟ್ಸ್ ಎಲ್ಲ ಸಪ್ರೇಟಾಗಿ ಬಂದಿರುತ್ತೆ. ಅದನ್ನು ನಾವು ಜ್ಯೂಸರ್ಗಂತಲೇ ಪಾರ್ಟ್ಸ್ ಬೇರೆ ಇರುತ್ತೆ, ಹಾಗೆಯೇ ಗ್ರೈಂಡರ್ದು ಬೇರೆ ಇರುತ್ತೆ, ಮಿಕ್ಸಿ ಜಾರ್ಸ್ ಎಲ್ಲ. ಈಗ ಇದನ್ನು ಜ್ಯೂಸರ್ದು ಯಾವ ಥರ ಫಿಕ್ಸ್ ಮಾಡ್ಕೊಳ್ಳೋದು ಅಂತ ನೋಡೋಣ. ನೋಡಿ, ಈ ಥರ ಪಾರ್ಟ್ ಸಪ್ರೇಟ್ ಇರುತ್ತೆ. ಅಲ್ಲಿ ಕರೆಕ್ಟಾಗಿ ಒಂದು ಮಾರ್ಕ್ ಬಂದಿರುತ್ತೆ ನಮಗೆ. ಹಾಗೆ ಇಟ್ಬಿಟ್ಟು ಅಲ್ಲಿ ತೋರಿಸ್ತಿದ್ದೀನಲ್ವ ಬೆರಳಿಟ್ಟು, ಅಲ್ಲಿ ಕರೆಕ್ಟಾಗಿ ಈ ಥರ ಹೋಲ್ ಬಂದಿರುತ್ತೆ. ಎಕ್ಸಾಕ್ಟ್ ಅದು ಮೇಲಿನ ಪಾರ್ಟು ಕೆಳಗಿನ ಪಾರ್ಟು ಫಿಕ್ಸ್ ಆಗೋ ಥರ ಇಟ್ಟು ನೆಕ್ಸ್ಟ್ ಸ್ವಲ್ಪ ಹಿಂಗೆ ಟರ್ನ್ ಮಾಡಬೇಕು ಲೆಫ್ಟ್ ಸೈಡ್ಗೆ. ಅದಾದಮೇಲೆ ಸೆಂಟ್ರಿಗೆ ಇರುತ್ತಲ್ವ, ಅದನ್ನು ನೀಟಾಗಿ ಪ್ರೆಸ್ ಮಾಡಬೇಕು. ಜ್ಯೂಸ್ ಮಾಡೋದು ಮೇನ್ ಅದೇ ಇರುತ್ತೆ. ಒಳಗಿಂದು ಸ್ಟೀಲಿಂದು ಪಾರ್ಟ್ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ಒಳಗೆ ಶಾರ್ಪ್ ಬ್ಲೇಡ್ಸ್ ಥರ ಇರುತ್ತೆ ಚಿಕ್ಕ ಚಿಕ್ಕದಾಗಿ. ಅದನ್ನು ಕರೆಕ್ಟಾಗಿ ನಾವು ಸೆಂಟ್ರಿಗೆ ಫಿಕ್ಸ್ ಮಾಡಲಿಲ್ಲ ಅಂದರೆ ನಾವು ಜ್ಯೂಸರ್ದು ಆನ್ ಮಾಡ್ತೀವಲ್ವ, ಆವಾಗ ಅದು ಮೇಲ್ಗಡೆ ಜಂಪ್ ಮಾಡಿ ಫುಲ್ಲು ನನ್ನ ಮಿಕ್ಸಿ ಜಾರೆಲ್ಲ ಹಾಳಾಗೋಗಿದೆ. ಜ್ಯೂಸರು ಪಾರ್ಟ್ಸ್ ಎಲ್ಲ ಮೇಲ್ಗಡೆ ಒಂದು ಕ್ಯಾಪ್ ಹಾಕ್ತೀವಿ, ಆ ಕ್ಯಾಪೆಲ್ಲ ಮುರಿದೋಗಿದೆ. ಅದರಿಂದ ಜ್ಯೂಸ್ ಮಾಡುವಾಗ ಪೀಸಸ್ ಹಾಕ್ತೀವಲ್ವ, ಅರ್ಧ ಮಾತ್ರ ಜ್ಯೂಸ್ ಬರ್ತಾಯಿದೆ, ಅರ್ಧ ಪೀಸು ಎಲ್ಲ ಹಾಗೆ ಅಲ್ಲಿ ಬಾಕ್ಸಲ್ಲಿ ಉಳ್ಕೊಂಡ್ಬಿಡ್ತಾ ಇದೆ. ಅದೊಂದು ಮಿಸ್ಟೇಕ್ ಮಾಡಿಬಿಟ್ಟಿದೆ. ಸರಿಯಾಗಿ ಅದನ್ನು ಫಿಕ್ಸ್ ಮಾಡಿರಲಿಲ್ಲ ನಾನು. ಈ ಥರ ಸೆಂಟ್ರಿಗೆ ಕರೆಕ್ಟಾಗಿ ಒತ್ತಬೇಕು. ಒತ್ತದೆ ಹಾಗೇ ಚೂರು ಒತ್ತಿದ್ದೆ ಸೆಂಟ್ರ್ ಪಾರ್ಟ್ನ. ಆವಾಗ ಅದು ಜೋರಾಗಿ ಸೌಂಡ್ ಆಗಿ ಎಲ್ಲ ಹಾಳಾಗಿಬಿಟ್ಟಿದೆ. ತೋರಿಸ್ತೀನಿ ಒಂದು ನಿಮಿಷ. ಈ ಮೇಲ್ಗಡೆ ಟ್ರಾನ್ಸ್ಪರೆಂಟ್ ಕ್ಯಾಪ್ ಹಾಕ್ತಾ ಇದ್ದೀವಲ್ವ, ಇದು ಕೆಳಗಡೆ ಮುರಿದೋಗ್ಬಿಟ್ಟಿದೆ. ಅದರಿಂದಾಗಿ ಜ್ಯೂಸ್ ಮಾಡಿದಾಗ ಒಂದಿಷ್ಟು ಪೀಸಸ್ ಅಲ್ಲೇ ಉಳ್ಕೊಂಬಿಡುತ್ತೆ. ನೋಡಿ, ಈ ಥರ ಸಪ್ರೇಟ್ 3 ಥರ ಪಾರ್ಟ್ಸ್ ಇರುತ್ತೆ. ಒಂದು ಪಿಗ್ ಎಲ್ಲ ವೇಸ್ಟ್ ಸ್ಟೋರ್ ಆಗೋದಕ್ಕೆ ಒಂದು ಪಾರ್ಟ್ ಇತ್ತು. ಅದಾದಮೇಲೆ ಅದನ್ನು ಸೆಟ್ ಮಾಡಿ ಆದಮೇಲೆ ಮೇಲ್ಗಡೆ ಇದನ್ನು ಹಾಕಬೇಕು. ಇಲ್ಲಿ ಹಾಕೋದಕ್ಕೆ ಎರಡು ಸೈಡ್ ಒಂದು ಕ್ಲಿಪ್ ಇರುತ್ತೆ. ಆ ಕ್ಲಿಪ್ನ ಹಾಕಿ ಆಮೇಲೆ ನೋಡಿ, ಈ ಥರ ಜ್ಯೂಸ್ ಮಾಡೋದಕ್ಕೆ ಜ್ಯೂಸರ್ ಫಿಕ್ಸ್ ಮಾಡ್ಕೊಳೋದು ರೆಡಿ ಆಯಿತು. ಈಗ ನೆಕ್ಸ್ಟ್ ಜ್ಯೂಸ್ ಎಲ್ಲ ಥರ ಜ್ಯೂಸ್ನ ಯಾವುದೆಲ್ಲ ಮಾಡಿದರೆ ಚೆನ್ನಾಗಿ ಬರುತ್ತೆ ಇದರಲ್ಲಿ ಅಂತ ಚೆಕ್ ಮಾಡೋಣ. ಈ ಜ್ಯೂಸರ್ ಯೂಸ್ ಮಾಡ್ತಾಯಿದ್ದು 2 ವರ್ಷ ಆಗಿದೆ. ತುಂಬ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ನಾನು ಮಾಡಿರೋ ಒಂದು ಮಿಸ್ಟೇಕ್ನ ನೀವು ಮಾಡದೇ ಇದ್ದರೆ ಆಯಿತು, ಇನ್ನು ಉಳಿದಿದ್ದೇನು ಪ್ರಾಬ್ಲಮ್ ಇಲ್ಲ. ಹಾಗೆ ಜ್ಯೂಸ್ ಮಾಡೋದಕ್ಕೆ ಪೀಸ್ಗಳನ್ನ ಮಾಡಿಟ್ಕೊಂಡಿರ್ತೀವಲ್ವ, ಅದನ್ನು ಈ ಹೋಲಲ್ಲಿ ಹಾಕುವಾಗ ಇದರಿಂದ ಸ್ವಲ್ಪ ನಾವು ಅದನ್ನು ಪ್ರೆಸ್ ಮಾಡಬೇಕಾಗುತ್ತೆ. ವೈಟ್ ಕಲರ್ ಹೋಲ್ಡರ್ ಕೊಟ್ಟಿರ್ತಾರೆ, ಇಲ್ಲಾಂದರೆ ಎಲ್ಲ ಪೀಸ್ಗಳು ಮೇಲಿಂದ ಹೊರಗೆ ಜಿಗಿತಾ ಇರುತ್ತೆ. ಹಾಗಾಗಿ ಅದರಿಂದನೇ ನಾವು ಒತ್ತಿ ಹಿಡ್ಕೋಬೇಕಾಗುತ್ತೆ. ಇವಾಗ ಮೊದಲಿಗೆ ನಾನು ಬರೀ ಆ್ಯಪಲ್ ಜ್ಯೂಸನ್ನೇ ಮಾಡ್ತಾಯಿದ್ದೀನಿ. ಆ್ಯಪಲ್ನ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವ ಥರ ಜ್ಯೂಸ್ ಬರುತ್ತೆ ಅಂತ ಚೆಕ್ ಮಾಡೋಣ. ಆ್ಯಪಲ್ ವಿನೆಗರ್ ಅಂತ ಹೇಳ್ತೀವಲ್ವ, ಆ ಥರ ಸಾಲಿಡ್ ನಮಗೆ ಜ್ಯೂಸ್ ಯಾವುದಾದ್ರೂ ಸಾಲಿಡ್ ಜ್ಯೂಸ್ ಬೇಕು ಅಂದರೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಬರೀ ಒಬ್ಬರಿಗೆ ಇಬ್ಬರಿಗೆ ಮಾಡುವಾಗ ನಾವು ಮಿಕ್ಸಿ ಜಾರ್ಗಳಲ್ಲೆಲ್ಲ ಮಾಡ್ಕೊಂಬಿಡ್ಬೋದು. ಬಟ್ ಸಾಲಿಡ್ನೂ ಬೇಕು, ನೀರು ಹಾಕ್ತೇನೆ. ಮತ್ತು ತುಂಬ ಜನಗಳಿಗೆ ಮಾಡೋದಿದ್ದಾಗ, ಗೆಸ್ಟ್ ಬಂದಾಗ, ಏನಾದರೂ ಫಂಕ್ಷನ್ಗೆ ಈ ಥರ ಜ್ಯೂಸ್ ಮಾಡಬೇಕು ಅಂದಾಗ ಈ ಥರ ಜ್ಯೂಸರ್ ಇದೆ ಅಲ್ವ, ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಸೈಡಲ್ಲಿ ಅದಕ್ಕೆ ನಾವು ಜ್ಯೂಸ್ ಮಾಡಿರೋದು ಪಲ್ಪೆಲ್ಲ ಸ್ಟೋರ್ ಆಗೋದಕ್ಕೆ ದೊಡ್ಡದೊಂದು ಬಾಕ್ಸ್ ಇರುತ್ತೆ. ಸೊ ಅದರಲ್ಲಿ ಬಾಕ್ಸಲ್ಲಿ ಎಷ್ಟಾದರೂ ಹಿಡಿಯುತ್ತೆ. ಅದು ಆಲ್ಮೋಸ್ಟ್ ಒಂದು 4-5 kg ಅಷ್ಟು ಅದು ವೇಸ್ಟ್ನ ಹಿಡಿಯೋಷ್ಟು ಅದಕ್ಕೆ ಜಾಗ ಕೊಟ್ಟಿದ್ದಾರೆ. ದೊಡ್ಡ ಬಾಕ್ಸ್ ಇರುತ್ತೆ ನೋಡಿ. ಈ ಥರ ಕಂಪ್ಲೀಟ್ ಜ್ಯೂಸ್ ಆಗಿ ಡ್ರೈ ಆಗಿದೆ. ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ಈ ಥರ ರೌಂಡಾಗಿ ನಾನು ಬಾಲ್ ಮಾಡಿಬಿಡ್ಬೋದು, ಅಷ್ಟು ಚೆನ್ನಾಗಿ ಬಂದಿದೆ ಇದು ಜ್ಯೂಸ್ ಎಲ್ಲ ಕಂಪ್ಲೀಟ್ ಆದಾಗ. ಒಳಗೆ ನೋಡಿ ಈ ಥರ ಸ್ಟೋರ್ ಆಗಿದೆ. ಅದೇ ನಾನು ಹೇಳಿದ್ನಲ್ಲ, ಒಂದು ಮಿಸ್ಟೇಕ್ ಮಾಡಿದ್ದೆ, ಹಾಗಾಗಿ ಒಂದಿಷ್ಟು ಸ್ಲೈಸಸ್ ಉಳಿತಾ ಇದೆ. ಇಲ್ಲ ಅಂದರೆ ಸ್ವಲ್ಪ ಕೂಡ ಸ್ಲೈಸಸ್ ಉಳಿಯಲ್ಲ. ಎಲ್ಲದೂ ಫುಲ್ ಕ್ರಷ್ ಆಗಿ ಮುದ್ದೆ ಆಗಿ ಪೇಸ್ಟ್ ಥರ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿ. ಇದು ಚೂರು ಪೀಸ್ ಉಳಿತಾ ಇದೆ. ಅದಕ್ಕೆ ಕಾರಣ ನಾನೇ ಒಂದು ಮಾಡಿರೋ ಮಿಸ್ಟೇಕು. ಆ ಜ್ಯೂಸರ್ ಸೆಂಟ್ರ್ ಪಾರ್ಟ್ ಇರುತ್ತಲ್ವ ಸ್ಟೀಲಿಂದು, ಅದನ್ನು ಸರಿಯಾಗಿ ಒತ್ತಿ ಫಿಕ್ಸ್ ಮಾಡಿರಲಿಲ್ಲ. ಮೇಲೇ ಸ್ವಲ್ಪ ಮೇಲೆ ಕೂತ್ಕೊಂಡಿತ್ತು. ಹಾಗಾಗಿ ಆನ್ ಮಾಡಿದ ತಕ್ಷಣ ಅದು ಮೇಲೆ ಜಂಪ್ ಮಾಡಿ ಮೇಲ್ಗಡೆ ಇರುವಂಥ ಟ್ರಾನ್ಸ್ಪರೆಂಟ್ ಪ್ಲೇಟ್ ಇರುತ್ತೆ, ಅದು ಮುರಿದೋಗ್ಬಿಟ್ಟಿದೆ. ಮುರಿದಿದೆ ಮೀನ್ಸ್ ಅದು ಜ್ಯೂಸರ್ಗೆ ಹತ್ತಿ ಅದೇ ಜ್ಯೂಸ್ ಥರ ಪುಡಿ ಆಗೋಗಿತ್ತು. ಸೊ ಹಾಗಾಗಿ ನೀವೂ ಅದನ್ನು ಫಿಕ್ಸ್ ಮಾಡುವಾಗ ನೀಟಾಗಿ ಚೆಕ್ ಮಾಡ್ಕೋಬೇಕು. ಇಲ್ಲಾಂದರೆ ಎಷ್ಟು ಜೋರಾಗಿ ಸೌಂಡ್ ಬರುತ್ತಂದರೆ ಏನಾಯಿತು ಅಂತ ಭಯನೇ ಆಗೋಯಿತು ನನಗೆ. ಅಷ್ಟು ಜೋರಾಗಿ ಬ್ಲಾಸ್ಟ್ ಆಗೋ ಥರ ಸೌಂಡ್ ಬಂದಿತ್ತು, ಗಡಗಡ ಅಂತ. ನೋಡಿ, ಈ ಥರ ವಿನೆಗರ್ ಥರ ಆ್ಯಪಲ್ ಜ್ಯೂಸ್ ಕಂಪ್ಲೀಟಾಗಿ ರೆಡಿ ಆಯಿತು. ಸಾಲಿಡಾಗಿ ನೋಡೋದಕ್ಕೆ ಸ್ವಲ್ಪ ಟೀ ಥರ ಅನಿಸ್ತಾ ಇದೆ ಅಲ್ವಾ.
ಸೊ ಆ್ಯಪಲ್ ಜ್ಯೂಸ್ ಮಾಡೋದಕ್ಕೆ ಈ ಜ್ಯೂಸರ್ ತುಂಬ ಚೆನ್ನಾಗಿದೆ. ನಂತರ ಈಗ ನಾನು ABC ಜ್ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ಆ್ಯಪಲ್ ಸ್ವಲ್ಪ, ಬೀಟ್ರೂಟ್ ಮತ್ತು ಕ್ಯಾರೆಟ್, ಅದಕ್ಕೆ ಹಾಕ್ಕೊಳ್ಳೋದಕ್ಕೆ ಲೆಮನ್ನ ಇದರಲ್ಲೇನು ಹಾಕಲ್ಲ, ಸಪ್ರೇಟಾಗಿ ಸ್ಕ್ವೀಜ್ ಮಾಡ್ಕೋಬೇಕು. ಈಗ ಕ್ಯಾರೆಟ್ ಜ್ಯೂಸ್ ಯಾವ ಥರ ಬರುತ್ತೆ ಅಂತ ಚೆಕ್ ಮಾಡೋಣ. ಫಸ್ಟಿಗೆ ಪೂರ್ತಿ ಕ್ಯಾರೆಟಿಂದನೇ ಟ್ರೈ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು ಕ್ಯಾರೆಟ್ ಜ್ಯೂಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಎಲ್ಲೂ ವೇಸ್ಟ್ ಆಗೋಲ್ಲ, ನಮಗೆ ಸಾಲಿಡ್ ಕ್ಯಾರೆಟ್ ಜ್ಯೂಸ್ ಸಿಕ್ಬಿಡುತ್ತೆ. ಸ್ವಲ್ಪ ಕೂಡ ನೀರು ಹಾಕಿದ್ರೆ ಜ್ಯೂಸನ್ನು ನಾವು ಚೆನ್ನಾಗಿ ರೆಡಿ ಮಾಡ್ಕೋಬೋದು. ತುಂಬ ದೊಡ್ಡ ಪೀಸ್ ಇದ್ದರೆ ಬೇಗ ಹೋಗಲ್ಲ, ಹಾಗಾಗಿ ದೊಡ್ಡ ಪೀಸ್ ಇದ್ದಾಗ ಅದನ್ನು ಸೆಂಟ್ರಿಗೆ 2 ಭಾಗ ನೀಟಾಗಿ ಮಾಡಿಕೊಂಡು ಹಾಕ್ಕೊಳ್ಳೋದ್ರಿಂದ ಜ್ಯೂಸ್ ಸರಿಯಾಗಿ ಸಿಗುತ್ತೆ. ಇಲ್ಲ ತೆಳ್ಳಗೆ ಉದ್ದಾಗಿ ಇದ್ದಂಥ ಕ್ಯಾರೆಟ್ ಇತ್ತಂದರೆ ನೀಟಾಗಿ ಹೋಗಿಬಿಡುತ್ತೆ. ನೋಡಿ ಕ್ಯಾರೆಟ್ ಜ್ಯೂಸ್ಗೆ ಇದು ಚೆನ್ನಾಗಿದೆ. ಇದ್ರ ಜೊತೆಗೆ ಆ್ಯಪಲ್ನೂ ಸೇರಿಸ್ಕೊಳ್ತಾ ಇದ್ದೀನಿ, ಅದು ಕೂಡ ಚೆನ್ನಾಗಿ ಬಂತು. ಅದಾದಮೇಲೆ ಬೀಟ್ರೂಟ್ ಕೂಡ ಚೆನ್ನಾಗೇ ಆಗುತ್ತೆ. ಈ ಥರ ಬಿಗ್ ಪೀಸಸ್, ಹಾರ್ಡ್ ಪೀಸ್ ಏನಿರುತ್ತಲ್ವ, ಈ ಥರದಕ್ಕೆಲ್ಲ ಈ ಜ್ಯೂಸರ್ ತುಂಬಾ ಚೆನ್ನಾಗಿದೆ. ನಾನು ಮೇಯ್ನ್ ಇದನ್ನು ಯಾವ ರೀಸನ್ಗೆ ತೊಗೊಂಡಿದ್ದೆ ಅಂದರೆ, ಬೆಟ್ಟದ ನೆಲ್ಲಿಕಾಯಿ ಬರುತ್ತಲ್ವ ಆಮ್ಲ, ಅದನ್ನು ಸಾಲಿಡ್ ಜ್ಯೂಸ್ ಮಾಡ್ಕೋಬೇಕು ಅಂತಲೇ ಇದರಿಂದ ತೊಗೊಂಡಿದ್ದು. ಯೂಶ್ವಲಿ ನಾನು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ನೀರು ಹಾಕಿ ಮಾಡ್ಕೋಬೇಕಾಗುತ್ತೆ. ನೋಡಿ ಇದು ಕೂಡ ಅಷ್ಟೇ ಸಾಫ್ಟಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಬಾಲ್ ಥರ ಎಲ್ಲ ಡ್ರೈ ಆಗಿದೆ, ಸ್ವಲ್ಪ ಕೂಡ ಅದರಲ್ಲಿ ಜ್ಯೂಸ್ ಉಳಿದಿಲ್ಲ, ಅಷ್ಟು ಚೆನ್ನಾಗಿ ಅದು ಜ್ಯೂಸನ್ನ ಹೊರಗೆ ತೆಗೆದುಬಿಡುತ್ತೆ. ಓಕೆ, ಈಗ ಇದಾಯಿತು. ಹಾಗೆ ಏನು ಹೇಳ್ತಾ ಇದ್ನಲ್ವ, ಬೆಟ್ಟದ ನೆಲ್ಲಿಕಾಯಿ ಮಾಡೋದಕ್ಕೆ ಈ ಜ್ಯೂಸರ್ ಸ್ವಲ್ಪ ಕೂಡ ಚೆನ್ನಾಗಿಲ್ಲ. ಅದನ್ನು ಚಿಕ್ಕ ಪೀಸಸ್ ಯಾವುದನ್ನಾದರೂ ನಾವು ಹಾಕ್ತೀವಿ ಅಂದರೆ ಅದು ಯಾವುದೂ ಜ್ಯೂಸ್ ಆಗೋಲ್ಲ, ಎಲ್ಲ ಜಾರಿ ಹೋಗಿ ಸೈಡಲ್ಲಿರೋ ಬಾಕ್ಸಲ್ಲಿ ಕುತ್ಕೊಂಡ್ಬಿಡುತ್ತೆ. ನಾನು ವಿತ್ ಸೀಡ್ ಆಮ್ಲ ಬೆಟ್ಟದ ನೆಲ್ಲಿಕಾಯಿ ಇರುತ್ತಲ್ವ, ಅದನ್ನು ಬೀಜ ಸಮೇತವಾಗಿ ಹಾಕಿದಾಗ ಅದು ಫುಲ್ ಜೋರಾಗಿ ಕಡ್ಕಡ ಅಂತ ಸೌಂಡ್ ಬಂದು ಜ್ಯೂಸರ್ ಹಾಳಾಗುತ್ತೇನೋ ಅಂತ ಅನ್ನಿಸ್ತು. ಸೊ ಹಾಗಾಗಿ ಆಮ್ಲ ಜ್ಯೂಸ್ ಮಾಡೋದಕ್ಕೆ ಈ ಜ್ಯೂಸರ್ ಸ್ವಲ್ಪ ಕೂಡ ಚೆನ್ನಾಗಿಲ್ಲ. ನೀವೇನಾದರೂ ಆಮ್ಲ ಜ್ಯೂಸ್ ಮಾಡೋದಕ್ಕೆ ಅಂತ ಹುಡುಕ್ತಾ ಇದ್ದರೆ ಈ ಜ್ಯೂಸರ್ನ ತೊಗೊಳಕ್ಕೆ ಹೋಗಬೇಡಿ. ನನಗೂ ಗೊತ್ತಿರಲಿಲ್ಲ, ನಾನು ಆಮ್ಲ ಜ್ಯೂಸ್ ಅದಕ್ಕೋಸ್ಕರನೇ ಈ ಜ್ಯೂಸರ್ ತೊಗೊಂಡಿದ್ದು, ಬಟ್ ಅದು ಮಾಡೋದಕ್ಕಾಗ್ತಿಲ್ಲ. ಹಾಗೆ ಸೊಪ್ಪಿನ ಜ್ಯೂಸನ್ನು ನಾವು ಮಾಡ್ಕೋಬೇಕು ಅಂದರೆ ಸೊಪ್ಪುಗಳದ್ದು, ಅದಕ್ಕೂ ಕೂಡ ಇದು ಅಷ್ಟು ಚೆನ್ನಾಗಿ ಬರಲ್ಲ. ಸೊಪ್ಪು ಅರ್ಧ ಅಲ್ಲೇ ಉಳಿಯುತ್ತೆ, ಚೂರೇ ಮಾತ್ರ ರಸ ಬರುತ್ತೆ. ಹಾಗಾಗಿ ಬೆಟ್ಟದ ನೆಲ್ಲಿಕಾಯಿ ಮತ್ತು ಸೊಪ್ಪು ಇದು ಯಾವುದಕ್ಕೂ ಇದು ಜ್ಯೂಸರ್ ಚೆನ್ನಾಗಿಲ್ಲ. ಈ ಥರ ಕ್ಯಾರೆಟ್, ಬೀಟ್ರೂಟ್, ಆ್ಯಪಲ್ ಈ ಥರ ದೊಡ್ಡ ಹಣ್ಣುಗಳಿಗೆ ಚೆನ್ನಾಗಿ ಬರುತ್ತೆ. ಈಗ ಆರೆಂಜ್ ಜ್ಯೂಸನ್ನ ಮಾಡೋಣ. ಆರೆಂಜ್ ಜ್ಯೂಸ್ ಮಾಡಬೇಕಂದ್ರೆ ಈ ಥರ ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ನಾವು ಸೀಡನ್ನ ಈ ಥರ ಬಿಚ್ಚಿಬಿಡುತ್ತೆ ಇಮಿಡಿಯೇಟು. ವಿತ್ ಸೀಡ್ ಹಾಕಿದ್ವಿ ಅಂದರೆ ಕಹಿ ಬರುತ್ತಲ್ವ ಆರೆಂಜ್ ಜ್ಯೂಸ್, ಹಾಗಾಗಿ ಎಕ್ಸಾಕ್ಟ್ ಸೆಂಟ್ರಿಗೆ ಕಟ್ ಮಾಡಿ ಇಮಿಡಿಯೇಟ್ ನಾವೆಲ್ಲ ಸೀಡ್ಸ್ನ ತೆಗೆದಿಟ್ಕೊಂಡು ಜ್ಯೂಸ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ. ಇದು ಚೆನ್ನಾಗಿ ಬರುತ್ತೆ, ಬಟ್ ಸ್ವಲ್ಪ ರಸ ಅಲ್ಲಿ ಸೈಡಲ್ಲಿ ಬಾಕ್ಸಲ್ಲಿನೇ ಉಳ್ಕೊಂಡ್ಬಿಡುತ್ತೆ. ಒಂದೊಂದು ಸರಿ ಸ್ವಲ್ಪ ಲಾಸ್ ಆಯ್ತೇನೋ ಅಂತ ಅನ್ನಿಸ್ತಿರುತ್ತೆ, ಬಟ್ ಸ್ಟಿಲ್ ಓಕೆ. ನಮಗೆ ಆರೆಂಜ್ ಜ್ಯೂಸ್ ಕಂಪ್ಲೀಟ್ ಸಾಲಿಡ್ ಬೇಕು ಅಂದರೆ ಇದನ್ನು ಕೂಡ ನಾವು ಟ್ರೈ ಮಾಡ್ಬೋದು. ಹಾಗೆ ಚಿಕ್ಕ ಇರೋಂಥದ್ದು ಏನೇ ಇದ್ದರೂ ಕೂಡ ಇದರಲ್ಲಿ ಆಗಲ್ಲ. ಗ್ರೇಪ್ಸಿಂದ ನಾವು ಜ್ಯೂಸ್ ಮಾಡಬೇಕಂದ್ರೆ ಇದರಲ್ಲಿ ಸ್ವಲ್ಪ ಕೂಡ ಸರಿ ಆಗಲ್ಲ. ಅದು ಗ್ರೇಪ್ಸ್ ಇರುತ್ತಲ್ವ, ಅದನ್ನು ಕೂಡ ಹಾಗೆ ಸೈಡ್ ಬಾಕ್ಸಲ್ಲಿ ಹೋಗಿ ಹಾಗೆ ಹಾರಿ ಎಲ್ಲ ಹಣ್ಣುಗಳು ಅಲ್ಲೇ ಕುತ್ಕೊಂಡು ಸ್ಟೋರ್ ಆಗಿಬಿಡುತ್ತೆ, ಜ್ಯೂಸ್ ಸರಿಯಾಗಿ ಸಿಗಲ್ಲ. ಆ ಥರ ಚಿಕ್ಕದೇನೇ ಇದ್ದರೂ ಇದು ಮಾಡೋದಕ್ಕೆ ಈ ಜ್ಯೂಸರಲ್ಲಿ ಬರಲ್ಲ. ಸೊ ಇಷ್ಟ ಆಗಿತ್ತು ಈ ಜ್ಯೂಸರ್ನ ರಿವ್ಯೂ. ನಿಮಗೆ ಗೊತ್ತಾಯಿತು ಅಂದ್ಕೊಳ್ತೀನಿ ಯಾವುದಕ್ಕೆ ಇದು ಬೆಸ್ಟ್ ಇದೆ, ಯಾವುದಕ್ಕೆ ಬೆಸ್ಟ್ ಇಲ್ಲ ಅಂತ ಹೇಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಪಿನಿಯನ್ನ ನನಗೆ ಕಮೆಂಟ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ ಕೇಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.